ಇಲ್ಲಿನ ಯುಜಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇಡೀ ರಾಜ್ಯದಲ್ಲಿರುವಂತ ಯಾವುದೇ ವಿಶ್ವವಿದ್ಯಾಲಯದ PGಗೆ ಅವರು ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಹಾಕಕ್ಕಾಗಲ್ಲ. ಅದು ಇದು ನಮ್ಮ ಕ್ಯಾಲೆಂಡರ್ ನಮ್ಮ ವಿಶ್ವವಿದ್ಯಾಲಯ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿಲ್ವಾ? ಇದನ್ನ ನಾವು ಕೇಳಬೇಕು ಅಂದ್ರೆ ನೀವು ಬರದೇ ಇಲ್ಲಲ್ಲ ಸ್ವಾಮಿ ಅನ್ನೋದು ಅವ್ರಿಗೆ ಕೇಳ್ತಾ ಇರೋದು. ಹಗರಣಗಳು, ಭ್ರಷ್ಟಾಚಾರ, LMS ಅಂತ ಒಂದು ಸಾಫ್ಟ್ವೇರ್, ಅದು ಈಗಾಗಲೇ ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಾ ಇದ್ರು ನಾವು ಅದನ್ನ ಕೇಳಬೇಕು ಅಂದ್ರೆ ಅವರಿಲ್ಲ. ಯಾರಿಗೆ ಕೇಳೋದು ನಾವು? 25 ಲಕ್ಷ ಜಾಸ್ತಿ ಸಾಫ್ಟ್ವೇರ್ ಬೈಕ್ಗೆ ತಗೊಂಡಿದ್ದಾರೆ ಅಂತ ಬಹಳ ಕ್ಲಿಯರ್ ಆಗಿದೆ. ಆ UUCMS ನಾನು ಅವಾಗಲೇ ಲಾಸ್ಟ್ ಟೈಮ್ ಹೇಳಿದ್ದೆ, ಆ UUCMS ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಇವರೆಲ್ಲ ಮಿಸ್ಯೂಸ್ ಮಾಡ್ತಾರೆ. ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಫೋನ್ ಮಾಡಿ ಯಾವ್ದೋ ದೊಡ್ಡ ಸಮಸ್ಯೆ ಇದೆ, ಈ UUCMS ನ ಸಮಸ್ಯೆ ಇದೆ, ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಏನಾದ್ರೂ ನಮ್ಮನ್ನು ನೋಡ್ತಾ ಇರ್ತೀರಾ ಅನ್ನುವಂಥದ್ದು ಅಲ್ಲಿನ ರಿಜಿಸ್ಟ್ರಾರ್ ಎವಾಲ್ಯೂಯೇಷನ್ ಫೋನ್ ಮಾಡ್ತಾರೆ. ಈ ತರ ಹಗರಣಗಳಿದೆ, ಅದನ್ನು ಕೇಳಬೇಕು. ಭ್ರಷ್ಟಾಚಾರ ಆಗಿದೆ, ಅದನ್ನು ಕೇಳಬೇಕು ಅಂದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಎಲ್ಲಿ ಹೋಗಿದ್ದಾರೆ? ಎಲ್ಲ ಇಡೀ ಕರ್ನಾಟಕದಲ್ಲಿರುವಂತ ಯೂನಿವರ್ಸಿಟಿಗಳಿಗೆ ಇವರು ಬಾಸ್, ಯು ಆರ್ ದಿ ಮಿನಿಸ್ಟರ್, ನೀವು ಯು ಶುಡ್ ಟೇಕ್ ಕೇರ್. ಘಟಿಕೋತ್ಸವ ಆಗುವಂತ ಸಂಭ್ರಮದಲ್ಲಿ ನೀವು ಇರಬೇಕು. ಇದೊಂದು ಜೀವನದಲ್ಲಿ ನೀವು ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸಮಯದಲ್ಲಿ ನಿಮಗೂ ಅದೊಂದು ಗೌರವ. ಕಾನ್ವೊಕೇಶನ್ಗೆ ಮಕ್ಕಳಿಗೆ ಎಷ್ಟು ಗೌರವ ಸಿಗುತ್ತೆ, ನೀವು ಉನ್ನತ ಶಿಕ್ಷಣ ಸಚಿವರಿಗೂ ಅಷ್ಟೇ ಗೌರವ ಸಿಗುತ್ತೆ ಕಾನ್ವೊಕೇಶನ್ಗೆ ಹೋಗುವಂತದ್ರೊಳಗೆ. ಈವೆಂಟ್ ನಾನು ಹೇಳಿದೆ ಯಾವಾಗಲೇ, ಘಟಿಕೋತ್ಸವನ ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟರೆ ನನಗೆ ಆಶ್ಚರ್ಯ. ಈವೆಂಟ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರಲಿ, ಈ ಇಡೀ ನಮ್ಮ ಯೂನಿವರ್ಸಿಟಿಲಿ ನಾನು ನನ್ನನ್ನು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಮಾಡಾದ್ಮೇಲೆ ಅಲ್ಲಿರುವಂತ ಎಲ್ಲಾ ಸದಸ್ಯರು ಹೇಳಿದ್ರು ಫೈನಾನ್ಸ್ ಕಮಿಟಿಗೂ ನಾನು ಇರ್ಬೇಕು ಅಂತ. ಅಲ್ಲಿಂದ ಎಲ್ಲರ ಸಹಮತದಿಂದ ನನಗೆ ಫೈನಾನ್ಸ್ ಕಮಿಟಿಗೂ ಆಗ್ಬೇಕು. ಫೈನಾನ್ಸ್ ಕಮಿಟಿಗೆ ಹೋದಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಹೆದರಿಕೆ ಆಗುತ್ತೆ. ಯಾಕೆ ಹೆದರಿಕೆ ಆಗುತ್ತೆ ಅಂದ್ರೆ ಅಲ್ಲಿರುವಂತ ಒಟ್ಟು ಸ್ಟಾಫ್ ನೋಡಿದ್ರೆ ಪರ್ಮನೆಂಟ್ ಸ್ಟಾಫ್, ಕಾಂಟ್ರಾಕ್ಟ್ ಏನಿದ್ದಾರೆ 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅದನ್ನ ತೋರಿಸ್ತೇನೆ ನಾನು, ಇಷ್ಟು ಜನ ಬೇಕಾ ನಿಮ್ದು ಟೋಟಲ್ ಈ ಅಡ್ಮಿನಿಸ್ಟ್ರೇಷನ್ಗೆ ಅಂತ ಉತ್ತರ ಇಲ್ಲ. ಸೆಕ್ಯೂರಿಟಿ ಕಡೆಗೆ ಇರುವಂತ ಟೋಟಲ್ ಅಮೌಂಟ್, ಅದಕ್ಕೆ ಸೆಕ್ಯೂರಿಟಿ ಚಾರ್ಜಸ್ ಅಂತ ಏನು ಕೊಡ್ತಾ ಇದ್ರೆ ಅದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ. ಅವ್ರ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.